ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಲಾಸ್ಟ್ ಒಂದು ವಿಡಿಯೋದಲ್ಲಿ ನಮ್ಮ ಡಾಗ್ಸ್ಗಳು ಹೀಟಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ವಿಡಿಯೋನ ಮಾಡಿದ್ದೆ. ಈಗ ಕೆಲವೊಂದು ಡಾಗ್ಗಳಿಗೆ ಮೇಟಿಂಗ್ನ ಮಾಡಿಸಿದ್ದೀವಿ. ಯಾವೆಲ್ಲ ಡಾಗ್ಗೆ ಮೇಟಿಂಗ್ ಆಗಿದೆ, ಕ್ರಾಸಿಂಗ್ ಮಾಡಿಸಿದ್ದೀವಿ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನಮ್ಮ ಹತ್ರ 5 ಡಾಗ್ಗಳು ಹೀಟಿಗೆ ಬಂದಿದ್ವು. ಪಗ್, ಬೀಗಲ್, ಶಿಡ್ಜು, ಗೋಲ್ಡನ್ ರಿಟ್ರೀವರ್ ಹಾಗೆ ಲ್ಯಾಬ್ ನಮ್ಮ ಝೋರಾ. ಸೊ ಇಷ್ಟು ಡಾಗ್ಗಳು ಹೀಟಿಗೆ ಬಂದಿದ್ವು. ಗೋಲ್ಡನ್ ರಿಟ್ರೀವರ್ ನಾವು ಒಂದು ಸಲ ಮರಿ ಮಾಡಿಸಿ ಕೇವಲ 6-7 ತಿಂಗಳಾಗಿತ್ತು, ಹಾಗಾಗಿ ಆ ಹಿಟ್ಟನ್ನ ಸ್ಕಿಪ್ ಮಾಡಿದ್ದೀವಿ. ಸೊ ನೆಕ್ಸ್ಟು ಹೀಟಿಗೆ ಬಂದಾಗ ಮರಿ ಮಾಡಿಸೋಣ ಅಂಥೇಳಿ ವರ್ಷಕ್ಕೆ ಒಂದೇ ಸಲ ಮರಿ ಮಾಡಿಸುವಂಥ ಕಾನ್ಸೆಪ್ಟ್ ನಮ್ಮದು, ಹಾಗಾಗಿ ಆ ಹಿಟ್ಟನ್ನ ಸ್ಕಿಪ್ ಮಾಡಿದ್ದೀವಿ. ಹಾಗೆ ಇನ್ನು ಲ್ಯಾಬ್ ಏನಿದೆ ಅದಕ್ಕೆ ಸರಿಯಾದಂಥ ಮೇಲ್ ಸಿಗಲಿಲ್ಲ, ಹಾಗಾಗಿ ಕ್ರಾಸಿಂಗ್ ಈ ಸಲ ಮಾಡಿಸಿಲ್ಲ. ತುಂಬ ದೂರ ತೊಗೊಂಡೋಗ್ಬೇಕಿತ್ತು, ಬೆಂಗಳೂರು ಮೈಸೂರು ಹಾಗೆ ಒಳ್ಳೆ ಮೇಲ್ ಸಿಗಲಿಲ್ಲ, ಹಾಗಾಗಿ ಈ ಸಲ ಅದನ್ನು ಸ್ಕಿಪ್ ಮಾಡಿದ್ದೀವಿ. ನೆಕ್ಸ್ಟ್ ಹೀಟಿಗೆ ಬಂದಾಗ ಅದನ್ನು ಮೇಟಿಂಗ್ ಮಾಡಿಸೋಣ ಅಂದ್ಕೊಂಡಿದ್ದೀವಿ. ಈಗ ಬೀಗಲ್, ಪಗ್ ಹಾಗೆ ನಮ್ಮ ಶಿಡ್ಜು, ಮ್ಯಾಗಿ, ಝೆನ್ ಹಾಗೆ ಟಕೀಲಾ ಇವು 3 ಜನಕ್ಕೆ ಮೇಟಿಂಗ್ನ ಮಾಡಿಸಿದ್ದೀವಿ. ಸೊ ಮೇಟಿಂಗು ಪಗ್ ಹಾಗೆ ಬೀಗಲ್ ಏನಿದೆ ಇದನ್ನು ಬಂದು ಮೈಸೂರಿಗೆ ಕಳಿಸಿದೆ. ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಅವ್ರ ಹತ್ರ ಡಾಗ್ಸ್ ಇದೆ, ಅವ್ರ ಹತ್ರ ಮೇಟಿಂಗ್ನ ಮಾಡಿಸಿದ್ದೀವಿ. ಹಾಗೆ ನಮ್ಮ ಶಿಡ್ಜು ಏನಿದೆ ಟಕೀಲಾ ಇದನ್ನು ಬಂದು ಹಾಸನದಲ್ಲಿ ಫ್ರೆಂಡ್ ಒಬ್ರು ಇದ್ದಾರೆ, ಅವ್ರ ಹತ್ರ ಒಂದು 3 ಡಾಗ್ಸ್ ಇದೆ ಶಿಡ್ಜು ಮೇಲ್ಗಳು. ಅದರಲ್ಲಿ ಒಂದು ಒಳ್ಳೆ ಡಾಗ್ನ ನೋಡ್ಬಿಟ್ಟು ಈ ಸಲ ಮೇಟಿಂಗ್ನ ಮಾಡಿಸಿದ್ದೀವಿ. ಇದ್ರ ಬಗ್ಗೆ ಅಪ್ಡೇಟ್ನ ಕೊಡೋದು ತುಂಬ ಲೇಟ್ ಆಗಿದೆ, ಅದ್ರ ಬಗ್ಗೆ ಸಾರಿ ಕೇಳ್ತೀನಿ. ಕೆಲವೊಂದು ಡಾಗ್ಗಳು ಪ್ರೆಗ್ನೆಂಟ್ ಕೂಡ ಆಗಿದೆ, ಅದರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಝೆನ್, ಬೀಗಲ್ ಹಾಗೆ ಪಗ್, ಮ್ಯಾಗಿ ಏನಿದೆ ಇವೆರಡಕ್ಕೂ ಕೂಡ ಒಂದೊಂದೇ ದಿನ ಡಿಫ್ರೆನ್ಸ್ ಇರೋವಂಥದ್ದು. ಹಾಗೆ ನಮ್ಮ ಶಿಡ್ಜು ಏನಿದೆ ಇವಳು ಬಂದು 7 ದಿನ ಡಿಫ್ರೆನ್ಸ್ ಇದೆ ಬೀಗಲ್ಗೆ ಕಂಪೇರ್ ಮಾಡಿದ್ರೆ. ಪಗ್ಗಿಗೆ ಕಂಪೇರ್ ಮಾಡಿದ್ರೆ 6 ದಿನ ಇವು ಮೇಟಿಂಗ್ ಆಗಿ ಡಿಫ್ರೆನ್ಸ್ ಇದೆ. ಎಲ್ಲ ಕೂಡ ಪಪ್ಪಿ ಟೈಮ್ಸೇ ಮಾಡಿಸಿರೋಂಥದ್ದು, ಕ್ಯಾಶ್ ಟರ್ಮ್ ಯಾವುದು ಕೂಡ ಮಾಡಿಸಿಲ್ಲ. ನಮ್ಮ ಹತ್ರ ಕ್ಯಾಶ್ ಇರಲಿಲ್ಲ, ಹಾಗಾಗಿ ಕ್ಯಾಶ್ ಟೈಮ್ನ ಮಾಡಿಸಿಲ್ಲ. ಪಪ್ಪಿ ಟರ್ಮ್ ಮಾಡಿಸಿದ್ವಿ 3 ಕೂಡ. ಝೆನ್ನು ಬಂದು 3 ಮೇಟಿಂಗ್ ಮಾಡಿಸಿದ್ವಿ. ಹಾಗೆ ಟಕೀಲಾ ಕೂಡ 3 ಮೇಟಿಂಗ್ನ ಮಾಡಿಸಿದ್ವಿ. ಮ್ಯಾಗಿ ಮಾತ್ರ 2 ಮೇಟಿಂಗ್ ಮಾತ್ರ ಮಾಡಿಸಿದ್ದೀವಿ. ಟಕೀಲಾ ಹಾಗೆ ನಮ್ಮ ಝೆನ್ ಬೀಗಲ್ ಏನಿದೆ ಇವಕ್ಕೆ ಬಂದು 9, 11 ಹಾಗೆ 13 3 ದಿನ ಮೇಟಿಂಗ್ನ ಮಾಡಿಸಿರೋಂಥದ್ದು, ಒಂದೊಂದು ದಿನ ಗ್ಯಾಪ್ ಕೊಟ್ಟು. ಮ್ಯಾಗಿ ಏನಿದೆ ಇದಕ್ಕೆ ಬಂದು 2 ಮೇಟಿಂಗ್ನ ಮಾಡಿಸಿದ್ದೀವಿ. ಇದ್ರ ಬಗ್ಗೆ ಅಪ್ಡೇಟ್ನ ಕೊಡೋಣ ಅಂತ ಹೇಳಿ ವಿಡಿಯೋನ ಮಾಡ್ತಾಯಿದ್ದೀನಿ. ಓಕೆ, ಇದಿಷ್ಟು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ಅಪ್ಡೇಟ್ನ ನಿಮಗೆ ಕೊಡ್ತಾ ಹೋಗ್ತೀನಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನು ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.